ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಧ್ಯಪ್ರದೇಶದ ಹರ್ದಾದಲ್ಲಿ ಪಟಾಕಿ ಫ್ಯಾಕ್ಟರಿಯಲ್ಲಿ ಬೆಂಕಿ, 7 ಜನರ ಸಾವು, 60ಕ್ಕೂ ಹೆಚ್ಚು ಜನರಿಗೆ ಗಾಯ. ಬೆಂಕಿಯಿಂದಾಗಿ ಹಲವು ಬಾರಿ ಸ್ಫೋಟ, ಸ್ಥಳೀಯರಲ್ಲಿ ಆತಂಕ. ರಾಜ್ಯಕ್ಕೆ 100 ಅಲ್ಲ 200% ಅನ್ಯಾಯ ಆಗಿದೆ. ತಾಕತ್ತಿದ್ರೆ ವಿಪಕ್ಷ ನಾಯಕರು ಚರ್ಚೆಗೆ ಬರಲಿ. ದೇಶದ ಗಮನ ಸೆಳೆಯಲು ನಾಳೆ ಪ್ರತಿಭಟನೆ. ದೆಹಲಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ. ಸ್ವಾಭಿಮಾನಿ ಸಂಸದೆಯಾಗಿದ್ದರೆ ನಮಗಿಂತ ಮೊದಲೇ ಪ್ರತಿಭಟನೆಯಲ್ಲಿರಬೇಕು. ರಾಜ್ಯದ ಕಾಳಜಿ ಸುಮಲತಾ ಅವರಿಗೆ ಇದ್ದರೆ ಪ್ರತಿಭಟಿಸಲಿ. ಮಂಡ್ಯ ಸಂಸದೆಗೆ ಸಚಿವ ಚಲುವರಾಯಸ್ವಾಮಿ ಸವಾಲು. ಕೃಷ್ಣಾ ನದಿಯಲ್ಲಿ ಶಿವಲಿಂಗ, ವಿಷ್ಣುವಿನ ಮೂರ್ತಿಗಳು ಪತ್ತೆ. ಇವು ನಮ್ಮ ಮೂರ್ತಿಗಳು ಅಂತ ಭಕ್ತರ ಪೈಪೋಟಿ. ತೆಲಂಗಾಣ ಕರ್ನಾಟಕದ ಭಕ್ತರ ನಡುವೆ ಮೂರ್ತಿಗಾಗಿ ಫೈಟ್. ಎರಡು ವರ್ಷ ಪ್ರೀತಿಸಿ ಮದುವೆಯಾಗಿದ್ದ, ಒಂದೇ ತಿಂಗಳೊಳಗೆ ಬಿಟ್ಟು ಹೋದ ಪತ್ನಿ. ಚಿಕ್ಕಮಗಳೂರಲ್ಲಿ ಮನನೊಂದು ಆತ್ಮಹತ್ಯೆಗೆ ಶರಣಾದ ರಾಷ್ಟ್ರೀಯ ಕಬಡ್ಡಿ ಆಟಗಾರ ವಿನೋದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.